ಆ್ಯಕ್ಚುಲಿ ಇಲ್ಲಿ ಕಾರಲ್ಲೆಲ್ಲ ಓಡಾಡೋ ಸ್ವಲ್ಪ ಕಷ್ಟನೇ. ಈ ವೀಕ್ ಡೇಸಲ್ಲಿ ಹೆಂಗಾಗಿದೆ, ಮೇಲ್ಗಡೆ ಹೆಂಗೆ ಜಾಮ್ ಆಗಿದೆ ಬನ್ನಿ ತೋರಿಸ್ತೀನಿ ಮೇಲೆ ಹೋಗ್ತಾ ಹೋಗ್ತಾ. ಇನ್ನು ವೀಕೆಂಡಲ್ಲಿ ನೋಡ್ಬೇಕ್ರಿ, ಯಪ್ಪ 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 ಫುಲ್ಲು ಜನಸ್ತೋಮ, ಫುಲ್ಲು ಕಷ್ಕ ಕೂತಿರ್ತಾರೆ ಯಪ್ಪ. ನೋಡಿ ಅವೆಲ್ಲ ಒಣಗದಂಗೆ ಕಡ್ಡಿ ಥರ ಇದ್ದಾವಲ್ಲ, ಅವೆಲ್ಲ ನೀಲಿ ಕುರಂಜಿ ಹೂವು ಬಿಡ್ತಿದ್ವಲ್ಲ ಆ ಗಿಡಗಳು, ಬಟ್ ಇವಾಗ ಬಿಡೋಲ್ಲ, ಅದೇನು ಅಂತಲೇ ಗೊತ್ತಿಲ್ಲ. ನೆನ್ನೆ ನಾನು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ ಒಬ್ಬರು ಚಿಕ್ಕಮಂಗ್ಳೂರವರು ಒಬ್ಬರು ಟೀಚರ್ ಬಂದಿರು ನನ್ನ ಜೊತೆ, ಬಿಂದು ಮೇಡಮ್ ಅಂತ. ಅವ್ರು ಹೇಳ್ತಿದ್ರು ನೀವು ನೋಡಬೇಕಿತ್ತು. ಆ್ಯಕ್ಚುಲಿ ಅವೆಲ್ಲ ಅದು ಏನು, ಅದು ವಂಶ ವೃದ್ಧಿ ಆಗಲಿಕ್ಕೆ ನಿಮಗೆ 12 years ಬೇಕಂತೆ, ಅಂದರೆ ಅದು ಇದಾಗಲಿಕ್ಕೆ, ಪ್ರೊಸೆಸ್ ಆಗಲಿಕ್ಕೆ. ಅದೇಗೆ ಏನು ಎತ್ತ ನಮಗಂತೂ ಗೊತ್ತಾಗಲ್ಲ, ನಿಜನ ಸುಳ್ಳ. ಫುಲ್ ಜಾಮಾ? ಇಲ್ಲ ಬೈಕಲ್ಲಿ ಹೋಗೋಣ, ನಾವು ಇನ್ನೂ ಮುಂದೆ ಹೋಗ್ಬೇಕು. ಅದಕ್ಕೆ ನೋಡಿ ವೀಕ್ ಡೇಸೇ ಹಿಂಗೆ ಜಾಮ್ ಆದರೆ ವೀಕೆಂಡ್ ಇನ್ನೇನು ಕತೆ ಯಪ್ಪ. ಎಷ್ಟು ಜಾಮ್ ಆಗಿದೆ ನೋಡಿ. ರೋಡ್ ಚಿಕ್ಕ. ನಮ್ಮದು ಬ್ಯಾಂಗ್ಳೂರು, ಸ್ವಂತ ಮಂಡ್ಯ, ಇರೋದು ಬೆಂಗಳೂರಲ್ಲಿ. ವೀಕೆಂಡಿಂದನೇ ಬಂದಿದ್ದೀವಿ, ವೀಕ್ ಡೇಸ್ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀವಿ. ಅಲ್ಲ ರೋಡಲ್ಲಿದ್ದರೆ ಸರಿ, ಮೋರಿಗೆ ಹೋದ್ರೆ ಕಷ್ಟ, ಬೇಡ ಅಲ್ಲೇ ಇರು. ಯಾಕೆ ಪೂರ ತಗಡಾಯಿಸ್ಕೊಂಡು ಕುಂತಿದೆ ಯಪ್ಪ. ಫುಲ್ ಜಾಮು. ಹೋಗು ಹೋಗು. ಒಂಚೂರು ಎಡಗಡೆಗೆ ಹೋಗಿಲ್ಲ, ಮುಂದೆ ಹೋಗಿ ಅಣ್ಣ ನೀವು. ಎಡಗಡೆಗೆ ಹೋಗಿ, ಎಡಗಡೆ ಇರು ಶ್ರೀಕಾಂತ್. ಅಲ್ಲ ಅಲ್ಲಿ ಟಚ್ ಆಗುತ್ತೆ. ಏ ಯಾಕೆ ಇರೋ, ಯಾಕೋ ಏನು ಇಷ್ಟೊಂದು ಜಾಮ್ ಹಾಕ್ಕೊಂತಿದೆ. ಎಷ್ಟೊತ್ತಾಯ್ತು ಜಾಮಲ್ಲಿ ಸಿಗಾಕೊಂಡು? ಹಾಂ ಯಪ್ಪ ಕೂಡಾಕಿದ್ದಕ್ಕಿನ ಪಂಜರದಿಂದ ಈಚೆಗೆ ಬಿಟ್ಟಂಗಾಯ್ತು. ಏನ್ರಿ ಇಂಥ ರೋಡ್ಗಳಲ್ಲಿ ಜಾಮ್ ಆಗಿಬಿಟ್ರೆ ಯಪ್ಪ.
ಇಲ್ಲೊಂದು ಲೈನಾ? ಏನು ಕರ್ಮ ಗುರು ನಮ್ಮದು. ಇರೋಣ ಅಲ್ಲಿ ಹೋಗಲ್ಲ, ಇನ್ನೊಂಚೂರು ಮುಂದೆ ಬಿಡ್ಬೇಕು ನೀವು. ಇರಿ, ಒಂದು 2 ನಿಮಿಷ ಇರಿ, ಇಲ್ಲ ಅಂದ್ರೆ ಹೋಗ್ಬಿಡ್ತೀನಿ. ನೀವು ರಿವರ್ಸ್ ಬರ್ತೀರಾ ಅಂತ ಗೊತ್ತಿಲ್ಲ, ಸ್ಟ್ರೈಟ್ ಹೋಗ್ತಾ ಇದ್ದೀರಾ ಅಂದ್ಕೊಂಡೆ, ಅದಕ್ಕೆ ಬಂದೆ. ಹಂಗೇರಿ ಸಾಕು, ಹಂಗೇರಿ. ಬ್ರೋ ಹಂಗೆ ಸೈಡ್ಗೆ ಬಾ. ಇಲ್ಲಿ ಯಾರು ವಾಕ್ ಮಾಡ್ತಾ ಇರಲಿಲ್ಲ ಅಂದರೆ ಇಲ್ಲೇ ಹೊಡೆದು ಬಿಡ್ಬೋದಿತ್ತು ಗಾಡಿ. ಥ್ಯಾಂಕ್ ಯು. ಇವ್ರು ಯಾರು? ಅವಾಗಲೇ ಹುಡುಗರು ಕರ್ಕೊಂಬಂದ್ರಿ ಇವರು ಯಾರಿದು? ಏನೋ ಇದು ಹಿಂಗಾಡ್ತಾ ಇದೆ. ಬೇಕು ಅಂತ ಆಡಿಸ್ತಾ ಇರೋದಾ? ಯಪ್ಪ, ಪೀಕ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇದೇ ತುಂಬ ಹೈಟ್ ಆದಂಥ ಪೀಕು. ಹತ್ತದು ನಮ್ಮ ಕೈಲಿ ಕಷ್ಟ, ಹತ್ತಕ್ಕೆ ಟ್ರೈನ್ ಮಾಡಲ್ಲ ನಾವು. ನಾವು ಹತ್ತೋ ಸಾಹಸ ಎಲ್ಲ ಮಾಡಲ್ಲ. ಬಾವಿ ಅಬ್ಬಾ, ಎಲ್ಲೂ ಹೋಗಲ್ಲ, ವಾಪಸ್ ಬಾ. ಪೀಕು ಸೋಮವಾರ ಸುಧಾ ವೀಕ್ ಡೇಸಲ್ಲಿ ಕೂಡ ಹೌಸ್ಫುಲ್ ಆಗಿದೆ. ಮೇಲೆ ಕತ್ತಕ್ಕಾಗಲಿಲ್ಲ, ಸಿಕ್ಕಾಬಿಟ್ಟೆ ಮಳೆ ಬರ್ತಿತ್ತು. ಅದಲ್ಲದೆ ನಾವು ಸುಸ್ತಾಗಿ ಬಿಟ್ಟಿದ್ದೀವಿ, ಟಯರ್ಡ್ ಆಗಿಬಿಟ್ಟು. ನೋಡಿ, ನಮ್ಮ ಕರ್ನಾಟಕದ ಹೈಯೆಸ್ಟ್ ಪೀಕು ಇದೆ. ಈಗ ಸದ್ಯಕ್ಕೆ ಆಗಲಿಲ್ಲ, ಇಲ್ಲಿಂದ ಹೊರಟು ಬಿಡುವ. ನಾವು ಆಫ್ ರೋಡ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ದೋ, ಆ ರೂಟ್ ಮಿಸ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದು ನೋಡೋಣ. ಈಗ ರೂಟ್ ಸಿಗುತ್ತಾ ಹಿಂಗೆ ನೋಡೋಣ ಇನ್ನೊಂದ್ಸಲಿ, ಇಲ್ಲ ಭದ್ರ ಮಾಡ್ಕೊಂಡು ಡೈರೆಕ್ಟಾಗಿ ಹೋಗ್ಬಿಡೋಣ ಅಷ್ಟೇ. ಟೈಮ್ ಎಷ್ಟಾಯಿತು ಅಂತ ಗೊತ್ತಿಲ್ಲ, ಇನ್ನೂ ಕಾದು ನೋಡಬೇಕು. ಈಗ ಇಲ್ಲೊಂದು ಮಳೆ ಜಾಸ್ತಿ ಆಯಿತು, ಇಲ್ಲೊಂದು ಟೀ ಅಂಗಡೀಲಿ ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೋಡಾ ತೊಗೊಂಡು. ಬೆಂಕಿ ಪ್ರೈಸು 50 ರೂಪಾಯಿ ಒಂದು ಸೋಡಾ. 50 ರೂಪಾಯಿ ಒಂದು ಸೋಡಾ, 20 ರೂಪಾಯಿ ಒಂದು ಟೀ. ಬೆಂಕಿ ಬಿರುಗಾಳಿ. ಏನಿಲ್ಲ, ಇವ್ರು ಜೀಪ್ ಅವ್ರದ್ದೇ ಅವಳಿ. ಹೊಟ್ಟು ಬಿಡೋಣ, ಈ ಬ್ಲಾಗ್ ಮುಗಿಸುವ, ಇಲ್ಲಿಗೆ ಸಾಕು. ನೆಕ್ಸ್ಟು ಆಫ್ ರೋಡಿಂದ ಸಿಗ್ತೀನಿ ನಿಮ್ಮ ಮುಂದೆ. ಇಲ್ಲಿಂದ ಬೆಟ್ಟ ಇಳಿಬೇಕಾಗಿದೆ ಕೆಳಗಡೆಗೆ ನಾವು ಆ್ಯಕ್ಚುಲಿ, ಯಾಕಂದರೆ ನಾನು ಅಂದ್ಕೊಂಡಿದ್ದ ಪ್ಲ್ಯಾನು ಇಲ್ಲಿಂದ ಇರಲಿಲ್ಲ, ಕೆಳಗಡೆಯಿಂದ ಇತ್ತು. ಸ್ವಲ್ಪ ಅದು ರೂಟ್ ಮಿಸ್ ಆಗಿ ಸ್ವಲ್ಪ ಮುಂದೆ ಬಂದ್ವಿ. ಕೆಳಗಡೆ ನೋಡೋಣ ಹೋಗಿ ಏನೇನಾಗುತ್ತೆ, ಹೆಂಗೆ ಏನೋ ಇತ್ತ ಅಂತ.
ಎಷ್ಟು ಕಿಲೋಮೀಟ್ರ್ ಇದೆ ಏನು ಅಂತ ಅದು ಐಡಿಯಾ ಇಲ್ಲ. ಏನು ಈ ಜನ ಮಳೆ ಎಲ್ಲ ನೋಡ್ತಿದ್ರೆ ಯಪ್ಪ. ಅದು ಅಲ್ದಂದರೆ ರೋಡು ಟ್ರಾಫಿಕ್ ಜಾಮ್ ಬೇರೆ ನೋಡಿ. ಪೀಕ್ ಮಾತ್ರ ಸಖತ್ತಾಗಿದೆ. ಮುಂದೇನು ಜಾಗ ಇಲ್ಲ ಚಿನ್ನ, ಸಿಕ್ಕಾಪಟ್ಟೆ ಜಾಮ್. ಏನು ರೋಡ್ ಫುಲ್ಲು ಕಚ್ಕೊಂಡು ಗೊತ್ತಿದೆ. ಎಷ್ಟೆಷ್ಟು ಅಗಲ ರೋಡ್ ಇದೆಯಲ್ಲ, ಅದು ಮೇನ್ ಪ್ರಾಬ್ಲಮ್ಮು. ಕರೆಕ್ಟಾಗಿ ಇನ್ನು ಸ್ವಲ್ಪ ಮೇಂಟೈನ್ ಮಾಡಿದರೆ ಎಲ್ಲ ಚೆನ್ನಾಗಿರ್ತಿತ್ತೇನೋ ಅಂತ ನನ್ನ ಅನಿಸಿಕೆ. ರೋಡ್ ಮಾಡೋಕ್ಕೂ ಕಷ್ಟ ಇದೆ, ಏನು ಡೀಪಾಗಿದೆ. ಎಲ್ಲಿಂದ ರೋಡ್ ಮಾಡ್ತಾರೆ ಪಾಪ. ನೋಡಿ ಈ ಕಡೆ ಆ ಕಡೆ ಎಲ್ಲ ಹೆಂಗಿದೆ. ಏಯ್ ಒಂದು ಫೋಟೋ ತೊಗೊಳ್ಳೋನ್ವೇನೋ? ಹಾಂ, ಎಂಥ ಫಾಗು ಅಂದರೆ ರೋಡೇ ಕಾಣಿಸ್ತಾ ಇಲ್ಲ. ಹೆಂಗಿದೆ ನೋಡಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಈ ಗುಡಿ ಚೆನ್ನಾಗೆ ಕಾಣಿಸ್ತಾ ಇತ್ತು. ಇವಾಗ ಈ ಗುಡಿ ಏನೂ ಕಾಣಿಸ್ತಾ ಇಲ್ಲ. ಹೆಂಗಿದೆ ನೋಡಿ, ನಮ್ಮ ಗುಂಡ್ಲುಪೇಟೆಯಲ್ಲಿರೋ ಹಿಮ್ಮದ್ ಗೋಪಾಲ ಸ್ವಾಮಿ ಬೆಟ್ಟ ಥರ ಆಗೋಗಿದೆ. ಬಾ ಮುಂದೆ ಬಾ. ಸಾಕಾಗಿದೆ ಫಾಗು. ಏನು ಮಜವಾಗಿದೆ ಅಲ್ಲ ರಸ್ತೆ, ಸೂಪರ್. ನಿಜವಾಗ್ಲೂ ಖುಷಿ ಆಯಿತು ಈ ವೆದರ್ ಇನ್ನೂ ಸಿಕ್ಕಿಲ್ವಲ್ಲ ಅಂತ. ನೋಡಿ ನೆನ್ನೆನೂ ಸ್ವಲ್ಪ ಅಷ್ಟೊಂದು ಇತ್ತು. ಲಾಸ್ಟ್ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಎಲ್ಲಿ ಮಣಿಕೆದಾರ ಅಂತ ಹೋಗಿದ್ವಿ, ಅಲ್ಲೊಂದು ಆಫ್ ರೋಡ್ ಮಾಡಿದೆ, ಅದ್ದೂರಿಯಾಗಿತ್ತು. ಹಾಗೆ ವೆದರ್ ಕೂಡ ಸಾಕಾಗಿತ್ತು. ಹೇಳ್ಕೊಬೇಕು ಅಂದರೆ ಅಲ್ಟಿಮೇಟ್. ಎಲ್ಲ ಥರದ್ದು ವೆದರ್ ನೋಡಿಬಿಟ್ಟು ಒಂದು ಕಪ್ ಟೀ ಮಾಡಿಕೊಂಡು ಈ ಫಾಗಲ್ಲಿ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿದ್ವಿ. ಸಾಕಾಗಿತ್ತು ಕಣ್ರಿ ನಿಜವಾಗ್ಲೂ. ಅದೊಂದು ಝೆಡ್ ಪಾಯಿಂಟ್ ತೋರಿಸ್ತಾ ಇರೋದಕ್ಕೆ ಒಂದು ಕ್ಷಮೆ ಇರಲಿ. ನಾನೊಂದು ರೋಡ್ ಒಳಗಡೆ ಎಂಟ್ರಿ ಇದೆ, ಈ ರೋಡ್ ತೋರಿಸೋದು ಬೇಡ ಅಂತಾನೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಒಂದು ಎಸ್ಟೇಟ್ ಸಿಗುತ್ತೆ. ಎಸ್ಟೇಟಲ್ಲಿ ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡ್ಕೋಬೇಕು ನಾವು ಆ ಕಡೆ ಹೋಗಬೇಕು ಅಂದರೆ. ಕಾದು ನೋಡೋಣ ಏನಂತೆ. ಏನಕ್ಕಪ್ಪ ಇವ್ರು ಆರಾನ್ ಮಾಡ್ತಿದ್ದಾರೆ. ಯಾರೋ ಒಬ್ರನ್ನ ಕೇಳಿದೆ, ಇವಾಗ ಆ ಜೀಪಲ್ಲಿ ಹೋಗ್ತಿದ್ದಾರೆ ನೋಡಿ ಮುಂದೆ, ಆ ಜೀಪಲ್ಲಿ ಹೋಗೋರು ಕೇಳಿದೆ. ಅವರು ತುಂಬ ರಿಸ್ಟ್ರಿಕ್ಷನ್ ಇದೆ, ತುಂಬ ಹೆವಿ ಟಫ್ ಇದೆ, ಹಾಗಲ್ಲ ಕಾಡು ಪ್ರಾಣಿಗಳೆಲ್ಲ ಇದೆ, ಹೋಗೋಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ಕಾಡು ಪ್ರಾಣಿಗಳು ಇದೆಲ್ಲ ಇದೆ, ನಿಮ್ಗೆ ಆಗೋದೇ ಇಲ್ಲ, ರೋಡು ತುಂಬ ಟಫ್ ಇದೆ, ಬೇಡ ಹೋಗ್ಬೇಡಿ ಅಂತಾರೆ. ಯದ್ವಾ ಟಫ್ ಇದೆ, ಏನಕ್ಕೆ ಬೇಕು, ರಿಸ್ಕಾಗಿ ತಗೋತೀರಾ ಅಂತ ಅವರು. ಸುಮ್ಮನೆ ಅಲ್ವಾ, ಬೇಡ ಬಿಡು ಬೇಡ ಬಿಡು. ಅದು ನಾನು ಇನ್ನೊಂದು ಆಫ್ ರೋಡ್ ಹೇಳಿದ್ನಲ್ಲ, ಅಲ್ಲಿ ಹೋಗೋಣ. ಹಾಂ, ಆಫ್ ರೋಡ್ ಫ್ಲಾಪ್ ಆಯಿತು, ಅಲ್ಲಿ ಹೋಗೋಕ್ಕಾಗಲ್ಲ. ಆ ಆಫ್ ರೋಡ್ ಹೋಗಿದ್ವಲ್ಲ, ಅದು ಫ್ಲಾಪ್ ಆಯಿತು. ಈಗ ಅದು ಕನೆಕ್ಟ್ ಮಾಡೋಕ್ಕಾಗಲ್ಲ. ಅದು ನಾನೇನೋ ಗೆಸ್ ಮಾಡಿದ್ದೆ, ಗೂಗಲ್ ಮ್ಯಾಪಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ. ಅದಕ್ಕೆ ಇದಾಗ್ತಿಲ್ಲ. ನೋಡೋಣ, ಈಗ ಲೆಫ್ಟ್ ತೊಗೊಳ್ಳೋಣ. ಚಿಕ್ಕಮಂಗ್ಳೂರು 17 ಕಿಲೋಮೀಟ್ರ್ ಇದೆ, ಬಾಬಾ ಬುಡಂಗಿರಿ 16 ಕಿಲೋಮೀಟ್ರ್ ಇದೆ, ಜೆರಿ ಫಾಲ್ಸು 12 ಕಿಲೋಮೀಟ್ರ್. ಆ್ಯಕ್ಚುಲಿ ನಾವು ಜೆರಿ ಫಾಲ್ಸ್ವರೆಗೆ ಹೋಗಬೇಕು. ಇನ್ನು 12 ಕಿಲೋಮೀಟ್ರ್ ಹೋದರೆ ನಮಗೆ ಆಫ್ ರೋಡು ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿಂದ ಬಿಟ್ಟಿದ್ರೆ ತುಂಬ ಅನುಕೂಲವಾಗಿರೋದು, ತುಂಬ ಚೆನ್ನಾಗಿರೋದು. ಏನೋ ಮಾಡೋಣ ಅಂತ ಹೋದ್ವಿ, ಬಟ್ ಆಗಲಿಲ್ಲ.
ಡಿಫ್ರೆಂಟಾಗಿ. ಬಟ್ ನೋಡೋಣ, ಪೀಕ್ ಮಾತ್ರ ರೀ ಸ್ವರ್ಗ. 2 ನಿಮಿಷ ಹಂಗೆ ಫಾಗೆಲ್ಲ ಮುಚ್ಕೊಂಬಿಟ್ಟು ರೋಡೇ ಕಾಣಲ್ಲ. ಇನ್ನು 3 ನಿಮಿಷ ಹೋದರೆ ಎಲ್ಲ ಕ್ಲಿಯರಾಗಿ ನೋಡಿ ಈ ಥರ ಮೋಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಂಗಿದೆ ಸ್ವರ್ಗ, ಸೂಪರ್. ನಿಜವಾಗ್ಲೂ ಯಾವುದೇ ಬೈಕರ್ ಆದರೂ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಬರಬೇಕು ಅನ್ನೋದೇ ಚಿಕ್ಕಮಂಗ್ಳೂರು ಇಲ್ಲ ವೆಸ್ಟರ್ನ್ ಘಾಟ್ಸು. ಯಾಕಂದರೆ ಇದರಷ್ಟು ಅದ್ಭುತವಾಗಿರೋ ಪ್ಲೇಸ್ಗಳು ನಮ್ಮಲ್ಲಿ ಅಂದರೆ ಗಿರಿ ಶಿಖರಗಳು ಇನ್ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ. ಕೊಡಚಾದ್ರಿ ಇವೆಲ್ಲ ಇನ್ಕ್ಲೂಡ್ ಆದರೆ ಆಗುಂಬೆ ಸಾಕಾಗಿದೆ. ಕೆಮ್ಮಣ್ಣು, ಇನ್ನು ನಾವು ಕೆಮ್ಮಣ್ಣು ಗುಂಡಿಗೆ ಹೋಗಬೇಕು ಆ್ಯಕ್ಚುಲಿ. ಈಗ ಸೀದಾ ಇಲ್ಲಿಂದ ಹೊನ್ನಮ್ಮನಾಳ ಅಂತ ಒಂದು ಫಾಲ್ಸ್ ಇದೆ, ನಿಮಗೆ ಗೊತ್ತಿರುತ್ತೆ ಅಂದ್ಕೊತೀನಿ. ಅಲ್ಲಿಗೆ ಹೋಗಬೇಕು. ಅದೇ ಹತ್ತಿಗುಂಡಿ ಗ್ರಾಮ. ಗುಂಡಿಯಿಂದ ಒಂದು ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಈ ಬ್ಲಾಗ್ ಮುಗಿಸುವ. ಇನ್ನೇನು ಹೇಳೋದು, ನಾನು ಆಫ್ ರೋಡ್ ಕೆಳಗಡೆ ತೋರಿಸ್ಬೇಕಿತ್ತು. ಇಲ್ಲಿಗೆ ಬಂದ ಪೀಕ್ ಹೆಂಗಿದೆ ನೋಡೋಣ ಅಂತ. ಈ ಟ್ರಾಫಿಕಲ್ಲಿ ಬೇಜಾರಾಗ್ತಾಯಿದೆ. ಸಮ್ಮರ್ ಹಾಲಿಡೇ ಇದೆಯಲ್ಲ. ಸರಿ, ಕೆಳಗಡೆ ಇನ್ನೊಂದು ಆಫ್ ರೋಡು ಈ ಸ್ವಲ್ಪ ಬೆಟ್ಟ ಇಳಿದ ಮೇಲೆ ಸಿಗ್ತೀನಿ. ಕೆಳಗಡೆ ಒಂದು ಆಫ್ ರೋಡ್ ತೋರಿಸ್ತೀನಿ ಅನ್ನಲ್ಲ, ಅನ್ನೋನ್ ಪ್ಲೇಸ್ದು. ಅದೊಂದು ಆಫ್ ರೋಡ್ ತೋರಿಸ್ತೀನಿ ಕೆಳಗಡೆ ಆದಮೇಲೆ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.